₹500ಗೆ ಒಂದು ದೋಸೆ. ಹೌದು ಫ್ರೆಂಡ್ಸ್, ಮೈಸೂರಿನ ಈ ರೆಸ್ಟೋರೆಂಟ್‌ನಲ್ಲಿ ಒಂದು ದೋಸೆಗೆ ₹500 ಚಾರ್ಜ್ ಮಾಡ್ತಾರೆ. ಹೌದು, ಇದು ಮೈಸೂರು ಗೋಕುಲಂ ವಾಲ್ಮೀಕಿ ಮೇನ್ ರೋಡ್‌ನಲ್ಲಿರೋ ಗುರುದರ್ಶಿನಿ ದೋಸಾ ಪ್ಯಾಲೇಸ್‌ನಲ್ಲಿ ಈ ದೋಸೆ ಸಿಗುತ್ತೆ. ದೋಸೆ ಜೊತೆಗೆ ಅವರು ಮೆದುವಡ, ಮದ್ದೂರು ವಡೆ ಮತ್ತು ಬೋಂಡಾ ಸೂಪ್, ಪಕೋಡಗಳು ಈ ರೀತಿ ಸುಮಾರು ಸ್ನ್ಯಾಕ್ಸ್ ವೆರೈಟಿ ಕೂಡ ಮಾಡ್ತಾರೆ. ಇಡ್ಲಿಗಳು ಕೂಡ ಅವೈಲೇಬಲ್ ಇದೆ. ಇಡ್ಲಿಗಳಲ್ಲಿ ಪ್ಲೇನ್ ಇಡ್ಲಿ ಮತ್ತು ನಮ್ಮ ರವೆ ಇಡ್ಲಿ ಕೂಡ ಅವೈಲೇಬಲ್ ಇದೆ. ಅದಂತೂ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಸಾಗು ಕೊಟ್ಟಿದ್ದರು. ಸಾಗು ಚಟ್ನಿ ಎರಡೂ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿತ್ತು. ಅದಾದಮೇಲೆ ಕೇಸರಿಬಾತ್ ಟ್ರೈ ಮಾಡಿದೆ. ಸ್ವೀಟ್ ಏನಾದ್ರು ಟ್ರೈ ಮಾಡಬೇಕು ಅಂಥೇಳಿ ಅದು ಕೂಡ ಬ್ಯೂಟಿಫುಲ್ಲಾಗಿ ಹಾಗೆ ಬಾಯಲ್ಲಿಟ್ಟರೆ ಕರಗೋಗೋ ಹಾಗೆ ಕೇಸರಿಬಾತ್ನ ಮಾಡಿದರು. ಅದನ್ನು ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಕ್ರಿಸ್ಪಿ ಆದಂಥ ಪಕೋಡಗಳು ಟ್ರೈ ಮಾಡಿದೆ. ಹಾಗೆ ಅವ್ರ ಹತ್ರ ಸುಮಾರು ರೈಸ್ ವೆರೈಟಿಗಳು ಕೂಡ ಇದೆ. ಲೈಕ್ ಫ್ಲೇವರ್ಡ್ ರೈಸು, ಸುಮಾರು ಚಿತ್ರಾನ್ನ, ಪುಳಿಯೋಗರೆ ಈ ರೀತಿ ರೈಸ್ಗಳು ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಏನು ಬೇಕು ತೊಗೋಬೋದು. ಅದಾದಮೇಲೆ ನಮ್ಮ ₹500 ದೋಸೆನ ಮಾಡೋದಕ್ಕೆ ಅವರು ಶುರು ಮಾಡಿದ್ರು. ಅದನ್ನು ಅವರು ಮಹಾರಾಜ ಮೈಸೂರು ಮಸಾಲೆ ದೋಸೆ ಅಂತ ಕರೀತಾರೆ, ಇಲ್ಲ ಮಹಾರಾಜ ಪ್ಲೇನ್ ದೋಸೆ ಅಂತ ಕರೀತಾರೆ. ಇದನ್ನು ಅವರು ಹೆಚ್ಚು ಕಡಿಮೆ ಒಂದು 20 ನಿಮಿಷಗಳು ಇದನ್ನು ಕುಕ್ ಮಾಡಿದ್ರು. ಮೊದಲಿಗೆ ಒಂದು ದೊಡ್ಡ ದೊಡ್ಡ ಕೈಯಷ್ಟು ದೊಡ್ಡ ದೊಡ್ಡ ಬೌಲ್ನಲ್ಲಿ ದೋಸೆ ಹಿಟ್ಟನ್ನ ಹಾಕಿ ಒಂದು ಕಡೆಯಿಂದ ಒಂದು 4 ದೋಸೆ ಆಗೋ ಹಾಗೆ ಒಂದು ಸುತ್ತಿ ಅದನ್ನು ಬೇಯಕ್ಕೆ ಬಿಡ್ತಾರೆ. ಆ ಬೇಯುವಾಗಲೇ ಅನ್ವಾಂಟೆಡ್ ಸ್ಟ್ರೈಲಲ್ಲಿರೋದನ್ನೆಲ್ಲ ಅವರು ರಿಮೂವ್ ಮಾಡ್ತಾರೆ. ಸ್ವಲ್ಪ ಬೆಂದ ತಕ್ಷಣ ಅಲ್ಲಿ ಆಯಿಲ್ ಹಾಕಿ ಇನ್ನೂ ಸ್ವಲ್ಪ ಬೆಂದಾದಮೇಲೆ ಮೇಲಿರೋದನ್ನೆಲ್ಲ ನೀಟಾಗಿ ತೆಗೆದು ಬಿಡ್ತಾರೆ. ಯಾಕಂತಂದರೆ ಈ ದೋಸೆನ ನಾವು ಮಗ್ಚಾಕೋದಕ್ಕಾಗೋದಿಲ್ಲ. ಮಗ್ಚಕ್ಕಾಗದೇ ಇರೋ ಕಾರಣ ಅದನ್ನು ಅವರು ಹಾಗೆಯೇ ಬೇಯಿಸೋಕ್ಕೆ ಟ್ರೈ ಮಾಡ್ತಾರೆ. ಹೀಗೆ ಸುಮಾರು ಟೈಮ್ ಒಂದು 5ರಿಂದ 10 ನಿಮಿಷ ಅವರು ಈ ಬೇಡದೇ ಇರೋ ವಿಷಯಗಳನ್ನ ಮಾತ್ರ ತೆಗಿತಾನೆ ಇರುತ್ತೆ. ಅಷ್ಟರೊಳಗೆ ನಮ್ಮ ದೋಸೆನೂ ಕೂಡ ಒಂದು ಕಡೆಯಿಂದ ರೆಡಿ ಆಗ್ತಾನೆ ಇರುತ್ತೆ. ಗುರುದರ್ಶಿನಿ ದೋಸೆ ಪ್ಯಾಲೇಸ್ ಬಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್, ಒಂದು ಬ್ಯೂಟಿಫುಲ್ ಆದಂಥ ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್. ಇಲ್ಲಿ ನಿಮಗೆ ಸೌತ್ ಇಂಡಿಯನ್ ಫುಡ್ಗಳು ಏನೇನು ಬೇಕು ಇಲ್ಲಿ ನೀವು ಟ್ರೈ ಮಾಡ್ಬೋದು. ಏನು ಬೇಕು ನಿಮಗೆ, ಇಡ್ಲಿ ಬೇಕಾ, ದೋಸೆ ಬೇಕಾ, ಪೂರಿ ಬೇಕಾ, ಎಲ್ಲನೂ ಸಿಗುತ್ತೆ. ಜೊತೆಗೆ ಅವರು ಶೆಜ್ವಾನ್ ಮಸಾಲ ದೋಸೆ ಮಾಡ್ತಾರೆ, ಚೈನೀಸ್ ಚಿಲ್ಲಿ ದೋಸೆ ಮಾಡ್ತಾರೆ, ರವಾ ಗೀ ದೋಸೆ ಮಾಡ್ತಾರೆ. ಸುಮಾರು ವೆರೈಟಿಗಳಾದಂಥ ದೋಸೆಗಳು ಸಿಗುತ್ತೆ. ಜೊತೆಗೆ ನಿಮಗೆ ಚೀಸ್ ದೋಸೆ ಕೂಡ ಮಾಡಿ ಕೊಡ್ತಾರೆ, ಪನ್ನೀರ್ ಮಸಾಲ ದೋಸೆ ಮಾಡ್ತಾರೆ. ಈ ರೀತಿ ಸುಮಾರು ವೆರೈಟಿಗಳಾದಂಥ ದೋಸೆಗಳು ನಿಮಗಿಲ್ಲಿ ಸಿಗುತ್ತೆ. ನೀವು ಒಂದಿನ ಅಲ್ಲ, ಇಲ್ಲಿ ಒಂದು 100 ದಿನ ಬಂದರೆ ನಿಮಗೆ 100 ವೆರೈಟಿ ದೋಸೆಗಳು ಕೂಡ ಇಲ್ಲಿ ನೀವು ಟ್ರೈ ಮಾಡ್ಬೋದು. ಹೀಗೆ ನಮ್ಮ ಮೈಸೂರು ಮಹಾರಾಜ ದೋಸೆ ಕೂಡ ರೆಡಿ ಆಯಿತು. ಅವರು ಮೈಸೂರು ಚಟ್ನಿ ಕೂಡ ಹಾಕಿದ್ರು. ನೀವು ನೋಡಿದರೆ ರೆಡ್ ಕಲರ್ ಚಟ್ನಿ ಹಾಕಿ ಇದನ್ನು ತಿರುಗ್ಸಕ್ಕಂತೂ ಒಬ್ಬರ ಕೈಯಲ್ಲಂತೂ ಆಗಲ್ಲ. ಅದರಿಂದ ಇಬ್ಬರು ಸೇರಿಕೊಂಡು ನಿಧಾನವಾಗಿ ಅದನ್ನು ಟರ್ನ್ ಮಾಡಿ ಅದಾದಮೇಲೆ ಇನ್ನೂ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟು ಒಂದು ಕಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಫುಲ್ಲಾಗಿ ತೆಗಿಯೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ಇವರು ಎಷ್ಟು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಅಂತಂದರೆ, ಇಷ್ಟೊತ್ತು ಅವರು ಕುಕ್ ಮಾಡಿದ್ರು ಕೂಡ ಅದನ್ನು ಬ್ಯೂಟಿಫುಲ್ಲಾಗಿ ಎಲ್ಲೋ ಒಂದು ಕಡೆ ಕಟ್ಟಾಗದೆ ಮುರಿದೋಗದೆ ಅದನ್ನು ಬ್ಯೂಟಿಫುಲ್ಲಾಗಿ ತೆಗಿತಾರೆ. ಇದು ಒಂದು ಪ್ಲೇಟಲ್ಲಿ ತೆಗಿಯೋಕ್ಕಾಗಲ್ಲ, ಇವರು 2 ಪ್ಲೇಟಲ್ಲಿ ತೊಗೊಂಡು ಬರ್ತಾರೆ. ನಾವು ಬೇಕಾದರೆ ನಾವೇ ತೊಗೋಬೋದು, ದೋಸೆ ನಾವೇ ತೊಗೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ನಾವೇ ದೋಸೆ ತರ್ಬೋದು. ಇಲ್ಲ, ಅವರೇ ಟೇಬಲ್ಗೆ ಬಂದು ಸರ್ವಿಸ್ ಮಾಡಿ ಕೊಡ್ತಾರೆ. ಇದು ನನಗೆ ಮೈಸೂರು ಮಸಾಲೆ ದೋಸೆ ಅಂತ ಅನ್ನಿಸಿದ್ರು ಕೂಡ ನನಗೆ ಇದೊಂದು ಪೇಪರ್ ದೋಸೆ ಫೀಲೇ ಕೊಡ್ತಾಯಿತ್ತು. ಬಟ್ ದೊಡ್ಡ ಪೇಪರ್ ದೋಸೆ ಸ್ಟೈಲ್. ಇದರಲ್ಲಿ ಮೈಸೂರು ಚಟ್ನಿ ಹಾಕಿರೋದ್ರಿಂದ ಅದು ಗಿವಿಂಗ್ ಅ ಡಿಫ್ರೆಂಟ್ ಟೇಸ್ಟ್. ಆ ಮೈಸೂರು ಮಸಾಲೆ ದೋಸೆ ಟೇಸ್ಟ್ ಸಿಗ್ತಾ ಇದೆ. ಅಲ್ಲಿ ಒಳಗಂತೂ ಮಸಾಲೆ ಹಾಕೋದೇ ಇಲ್ಲ ಅವರು. ಒಂದು 4 ಸೆಟ್ಟು ಸಾಂಬಾರು, ಚಟ್ನಿ ಮತ್ತು ಮಸಾಲೆ, ನಮ್ಮ ಆಲೂಗಡ್ಡೆ ಮಸಾಲೆನ ಅವರು ತಂದು ಸೈಡಲ್ಲಿ ಕೊಟ್ಬಿಡ್ತಾರೆ. ನಮಗೆ ಏನು ಬೇಕೋ ಅದನ್ನು ತೊಗೋಬೋದು. ಇವ್ರದ್ದು ಮಸಾಲೆಗಳು ತುಂಬಾ ಚೆನ್ನಾಗಿತ್ತು. ಪೊಟ್ಯಾಟೊ ಮಸಾಲೆ ಆಗಿರ್ಬೋದು, ಈ ಸಾಂಬಾರು ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಅಮೇಝಿಂಗ್ ಆಗಿತ್ತು, ಟೇಸ್ಟಿಯಾಗಿತ್ತು. ಒಂದೊಂದು ಪಕ್ಕ ಅಥೆಂಟಿಕ್ ಮೈಸೂರನ್ನ ಟೇಸ್ಟ್ ಕೊಡ್ತಾಯಿತ್ತು. ನೀವು ಯಾವಾಗಾದರೂ ಒಂದು ಬೊಂಬಾಟಾದಂಥ ದೊಡ್ಡ ಸೈಜ್ ದೋಸೆ ಟ್ರೈ ಮಾಡಬೇಕು, ಫ್ಯಾಮಿಲಿಯವ್ರ ಜೊತೆ ಟ್ರೈ ಮಾಡಬೇಕು ಅಂತಂದರೆ ಈ ಜಾಗನ ವಿಸಿಟ್ ಮಾಡಿ. ಟೇಸ್ಟಿಗಂತೂ ಕಾಂಪ್ರಮೈಸೇ ಇಲ್ಲ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಒಂದು ಫಿಲ್ಟರ್ ಕಾಫಿನ ಕುಡಿದು ನಾನು ಇಲ್ಲಿಂದ ಹೊರಟೆ. ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ಹೇಗಿತ್ತು ಅಂತ ನಮಗೆ ತಿಳಿಸಿ. ಬಾಯ್, ಟೇಕ್ ಕೇರ್, ಸಿ ಯು ಆನ್ ಅವರ್ ನೆಕ್ಸ್ಟ್ ವಿಡಿಯೋ. ಬಾಯ್.